ರೈಟ್. ನಮಸ್ಕಾರ. ನಿಮ್ಮ ಹೆಸರೇನು? ಲೋಕೇಶ್. ಲೋಕೇಶ್. ಎಷ್ಟು ವರ್ಷದಿಂದ ಇಲ್ಲಿ ಆಟೋ ಇದನ್ನು ಮಾಡ್ತಾ ಇದ್ದೀರಿ? 13-14 ವರ್ಷದಿಂದ ಸರ್. 13-14 ವರ್ಷ. ಸೊ ಏನು ಓದಿದ್ದೀರಾ ನೀವು? SLC ಸರ್. SSLC. ಹಾಂ ಸರ್. ಸೊ ಹೆಂಗನ್ಸುತ್ತೆ ಈಗೆಲ್ಲ ಈ ಪ್ರಪಂಚ ನೋಡಿದ್ರೆ ಎಲ್ಲ ಈ ಶೂಟು ಬೂಟು ಹಾಕ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವರೆಲ್ಲ ಬರ್ತಾ ಇರ್ತಾರಲ್ಲ, ಅವರಿಗೆಲ್ಲ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಳ್ಳೇದಂತದ ಅಥವಾ ಏನೋ ಯಾವತ್ತಾದರೂ ನಿಮಗೆ ಫೀಲ್ ಆಗಿದೆನಾ? ಏನಿಲ್ಲ ಸರ್, ಏನಿಲ್ಲ. ಹಾಂ ದುಡಿತಾ ಇದ್ದೀವಿ. ಹಾಂ ಕಾಲ ಮೇಲೆ ನಾವು ನಿಂತಿದ್ದೀವಿ. ಹಾಂ ಯಾರ ಕೈ ಕೆಳಗಡೆಯನ್ನು ಮಾಡ್ಬೇಕನ್ನೋದೇನಿಲ್ಲ. ವೆರಿ ಗುಡ್. ಹಾಂ ಬೇಕಾದಾಗ ಹಾಂ, ಬೇಕಾದಾಗ ಬೇಕಾದಾಗ ಇದ್ ಮಾಡೋದು ಅಷ್ಟೇ. ಬೇಕಾದಾಗ ಆಟೋ ಹಾಕ್ತೀರಾ, ಬೇಡ ಆದಾಗ ಆರಾಮಾಗಿರ್ತೀರಾ? ಆರಾಮಾಗಿ ಮನೆಗಿರ್ತೀವಿ. ಯಾವಾಗ ಮನೆಗೆ. ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಯಾವಾಗ ಬೇಕಾದ್ರೂ ಹೋಗ್ಬೋದು. ಹಾಂ ಆರಾಮ್, ಏನು ನಮಗೆ ಸಮಸ್ಯೆ ಇಲ್ಲ. ಹಾಂ ಯಾಕಂದರೆ ಯಾರ ಕೈ ಕೆಳಗಡೆ ಇರೋದಲ್ಲ ಒಂದು ಹಾಂ ನಮ್ಮ ಟೈಮ್ಗೇನು. ಈಗ ಎಲ್ಲ ಹೋದ್ರು, ಹೊರಗಡೆ ಹೋದ್ರು, ಒಂದು ಕೆಲಸಕ್ಕೆ ಹೋದ್ರೆ ಅವ್ರಿಗೊಂದು ಟೈಮಿಂಗ್ಸ್ ಇರುತ್ತೆ. ಹೌದು. ಅದ್ರಾಗೆ ಟೈಮಿಂಗ್ಸ್ ಅಂದರೆ ನಮಗೇನಾದರೂ ಅರ್ಧ ಗಂಟೆ 1 ಅವರ್ ಪರ್ಮಿಷನ್ ಕೊಡಿ ಅಂದರೆ ಬಾಯಿ ಬಂದಾಗ ಮಾತಾಡ್ತಾರೆ. ಕರೆಕ್ಟ್. ಈಗ ನಮಗಿದೇನಿಲ್ವಲ್ಲ, ಮಧ್ಯಾಹ್ನ 1 ಗಂಟೆಗೆ ಬಂದರೂ ದುಡಿತೀನಿ ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ. ಹೌದು, 100%. ಹಾಂ ನನಗೆ ಕಲ್ತಿರೋದು ಇದೊಂದೇ ಉದ್ಯೋಗ. ಹಾಂ ನನಗೆ ಜೀವನ ಚೆನ್ನಾಗಿ ಸಾಕ್ತೈತೆ. ಹಾಂ. ನನಗೆ ಇದು ಬಿಟ್ಟರೆ ಯಾವುದಿಲ್ಲ ಸರ್. ತಿಂಗಳ ಎಷ್ಟು ಗಳಿಸ್ತೀರಾ? ಸರ್ ತಿಂಗಳಿಗೆ ಅಂದ್ರೆ ಒಂದು 25-30 ಸಾವಿರದ ಒಳಗೆ. 30,000. ಟ್ಯಾಕ್ಸ್ ಏನಾದರೂ ಪೇ ಮಾಡ್ತೀರಾ? ಸರ್ ಇನ್ಶೂರೆನ್ಸ್ ಅಂತ 1 ವರ್ಷಕ್ಕೆ ಬರುತ್ತೆ, 7,000 ಚಿಲ್ಲರೆ ಕಟ್ಟಬೇಕಾಗುತ್ತೆ. ಹಾಂ FC ಒಂದು 2 ವರ್ಷದೊಳಗೆ ಬರುತ್ತೆ, ಹಾಂ. ಅದೊಂದು 1,500 ಖರ್ಚು ಬರುತ್ತೆ. ಪರ್ಮಿಟ್ ಬಂದು ಒಂದು 5 ವರ್ಷದ್ದು, ಅದು 2,000 ರೂಪಾಯಿ ಖರ್ಚು ಬರುತ್ತೆ ಸರ್. ಡೈಲಿ ಮಿನಿಮಮ್ ಅಂದ್ರೆ ಒಂದು 200-300 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ಹೊಡಿತೀವಿ ಸರ್. ಹಾಂ ಇದ್ದಿದ್ರಲ್ಲ 1000 ಹೊಡೆದ್ರೂ 200-300 ಗ್ಯಾಸ್ಗೆ ಹೋದ್ರೆ 600-700 ರೂಪಾಯಿ ಹೊಡಿತದೆ ಸರ್. 700 ರೂಪಾಯಿ ಉಳಿದ್ರು ಪರವಾಗಿಲ್ಲ. 21-25 ಸಾವಿರ ರೂಪಾಯಿವರೆಗೂ ತಿಂಗಳ ದುಡಿತೀರಾ? ಹಾಂ ಸರ್, ದುಡಿತೀವಿ. ಯಾರ ಕಡೆ ಹೋಗಲ್ಲ, ಯಾರ ಕಡೆ ಸಲಾಮ್ ಹೊಡಿಯಲ್ಲ. ಇಲ್ಲ ಸರ್. ನಿಮ್ಮ ಜೊತೆ ಜನರ ವ್ಯವಹಾರ ಹೆಂಗಿರುತ್ತೆ? ಸರ್ ಕೆಲವರು ಎಲ್ಲರೂ ಒಂದೇ ಥರ ಇರಲ್ಲ. ಹಾಂ ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ದುರಾಂಕಾರದಲ್ಲೂ ಮಾತಾಡ್ತಾರೆ ಸರ್. ಪ್ಯಾಸೆಂಜರ್ಗೆ ಮಾತಾಡೋರು ಕೆಲವರು ಚೆನ್ನಾಗಿರ್ತಾರೆ, ಕೆಲವರು ಚೆನ್ನಾಗಿರಲ್ಲ. ಆಮೇಲೆ ಆಟೋದವ್ರನ್ನ ಅಂದರೆ ಎಷ್ಟೋ ಗೌರವ ಕೊಡ್ತಾರೆ ಕೆಲವರು, ಹಾಂ. ಕೆಲವರು ದುರಾಂಕಾರದಲ್ಲೂ ಮಾತಾಡ್ತಾರೆ ಸರ್. ಸೊ ಅವಾಗ ಅವ್ರು ದುರಾಂಕಾರದಲ್ಲಿ ಮಾತಾಡಿದಾಗ ನಿಮ್ಗೆ ಏನಾದರೂ ಬೇಜಾರಾಗುತ್ತಾ? ಸರ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಸರ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಿ? ಹಾಂ ಯಾಕಂದರೆ ನಾವು ದುಡಿಯೋಕೆ ಬಂದಿದ್ದೀವಿ, ಹಾಂ ಅನುಸರಿಸ್ಕೊಂಡು ಹೋಗ್ಬೇಕು. ಹಾಂ. ಯಾಕಂದರೆ ಒಂದು ಅವರು ನಾವೇ ದೊಡ್ಡವ್ರನ್ನ ಹಾಕೋದ್ರೆ ಹಾಂ ಅದು ನಾವು ಹೇಳೋಕ್ಕಾಗಲ್ಲ, ಅವರೇ ಅರ್ಥ ಮಾಡ್ಕೊಬೇಕು. ಒಂದು ಪಕ್ಷ ನಾವೇ ಸೋತ್ಬಿಡೋಣ ಬಿಡಿ ಸರ್. ಸೋಲೋದ್ರಾಗ ಏನಾದರೂ ತಪ್ಪಿದೆಯಾ ಸರ್? ಸೋಲೋದ್ರಲ್ಲಿ ತಪ್ಪಿಲ್ಲ ಅಂತೀರ ನೀವು? ತಪ್ಪೇನಿಲ್ಲ ಸರ್. ಈಗ ಯಾಕೆ ಎಲ್ಲ ಓದಿರ್ತಕ್ಕಂಥ ಹುಡುಗರೇ ಬರೀ ಸುಸೈಡ್ ಮಾಡ್ಕೊಳ್ತಾರಲ್ಲ, ಅದು ಯಾಕೆ? ಅದು ಕಾರಣ ನನಗೆ ಗೊತ್ತಿಲ್ಲ ಸರ್. ನಿಮ್ಮ ಅನುಭವ ಏನನ್ನುತ್ತೆ? ಸರ್ ಅದೇ ನನಗೆ ಅಷ್ಟಾಗಲೇ ಅದು ಗೊತ್ತಿಲ್ಲ. ಅಷ್ಟು ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ. ಜನರ ಜೊತೆ ಹೆಂಗಿದ್ದೀರಾ ನೀವು? ಫ್ರೆಂಡ್ಲಿ ಆಗಿದ್ದೀರಾ? ಹಾಂ ಸರ್, ಫ್ರೆಂಡಾಗಿ ಹೇಳಿದ್ದೀವಿ. ಯಾರಾದರೂ ನಿಮಗೆ ಪರಿಚಯ ಆದವರು ಆಟೋದಲ್ಲಿ ನೀವು ಯಾವಾಗಾದರೂ ಕಾಲ್ ಮಾಡ್ತಾರಾ? ಹಾಂ ಸರ್, ಕಾಂಟ್ಯಾಕ್ಟ್ ಬಾಡಿಗೆನೇ ಜಾಸ್ತಿ ಸರ್. ಹಾಂ. ಸೊ ಮಕ್ಕಳು ಎಷ್ಟು ಜನ? ಇಬ್ಬರಿದ್ದಾರೆ. ಇಬ್ಬರಿದ್ದಾರೆ. ಹಾಂ ಸರ್. ಅವ್ರೇನು ಓದ್ತಾ ಇದ್ದಾರಾ? ಸರ್ ಈಗ ಅವಳು ಫಸ್ಟ್ ಸ್ಟ್ಯಾಂಡರ್ಡು, ಹಾಂ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಬಂದಿದ್ದಾಳೆ ದೊಡ್ಡವಳು. ಹಾಂ. ಇನ್ನೊಬ್ಳು ಚಿಕ್ಕವಳು 2 ವರ್ಷದವಳು. 2.5 ವರ್ಷ ಇದೆ. ಹಾಂ. ಸೊ ಸುಖವಾಗಿದ್ದೀರಿ? ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಇದ್ದಾರೆ, ಅಮ್ಮ ಇಲ್ಲ. ಹಾಂ ನಾವು ಸಪ್ರೇಟ್ ಇದ್ದೀವಿ. ಹಾಂ. ಅಲ್ಲಿ ಅಕ್ಕರು ಅಪ್ಪರೆಲ್ಲ ಸಪ್ರೇಟ್ ಇದ್ದಾರೆ, ನಾನು ಸಪ್ರೇಟ್ ಇದ್ದೀನಿ ಸರ್. ನಿಮ್ಮದು ಸ್ವಂತ ಊರು ಇದೇನಾ? ಸತ್ತವರು ತುಮಕೂರೇನೆ. ನಾನು ಇಟ್ಟು ಬೆಳೆದಿರೋದೆಲ್ಲ ಭೀಮಸಂದ್ರ. ನಾನು ಇರೋದು ಪ್ರೆಸೆಂಟಾಗಿ ಶಿರಾಗೇಟ್. ಹೌದಾ? ಸೊ ಏನು ಸ್ಟೇಟ್ಮೆಂಟ್ ಕೊಡ್ತೀರಾ ಆಟೋದವರಿಗೆಲ್ಲ, ಆಟೋದವರಿಗೂ ಆಮೇಲೆ ನಮ್ಮ ಸಮಾಜಕ್ಕೂ? ಅದರಲ್ಲಿ ಏನು ಕೊಡೋದು ಸರ್, ನಮಗೇನಿಲ್ಲ. ಎಲ್ಲರೂ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದೊಂದು ಭಾವಿಸ್ತೀವಿ ಸರ್ ನಾನು. ಹಾಂ ಅದರಲ್ಲಿ ಇನ್ನೇನು ಹೇಳೋಣ ಸರ್. ರೈಟ್, ಥ್ಯಾಂಕ್ ಯು. Welcome. ಜೀವನ ಚೆನ್ನಾಗಿ ನಿಮ್ಮದು ಆಗಲಿ, ನೀವು ಸುಖಕರವಾಗಲಿ ಬದುಕಲಿ ಅಂತೇಳಿ ಹಾಂ ಸರ್. ದೇವರ ಹತ್ರ ಆಶಿಸ್ತೀನಿ. ಹಾಂ ಸರ್, ಮುಗಿಸೋಣ. ಥ್ಯಾಂಕ್ ಯು ಸರ್.